ಮೀನ ರಾಶಿಯ ಪ್ರಿಯ ಮಿತ್ರರೇ, ನಿಮ್ಮ ಜೀವನದಲ್ಲಿ ಏನೋ ಒಂದು ಅದ್ಭುತ ಘಟನೆ ನಡೆಯಲಿದೆ. ಅದು ನಿಮಗೆ ಗೊತ್ತಿಲ್ಲ, ಆದರೆ ಗ್ರಹಗಳಿಗೆ ಗೊತ್ತು. ಆಕಾಶದಲ್ಲಿ ಇಂದು ನಡೆಯುತ್ತಿರುವ ಗ್ರಹ ಚಲನೆ ಸಾಮಾನ್ಯವಲ್ಲ. ಇದು ಯಾರೋ ಹೇಳಿದ ಮಾತಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರದ ಆಳದಿಂದ ಹೊರಬಂದ ಸತ್ಯ. ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಈ ಕ್ಷಣ ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಆಗಿದೆ ಎಂದು ತಿಳಿಯಿರಿ. ಮೀನ ರಾಶಿ ಯಾವಾಗಲೂ ವಿಶೇಷ. ಈ ರಾಶಿಯಲ್ಲಿ ಹುಟ್ಟಿದ ಜನ ಮನಸ್ಸಿನಿಂದ ಬಹಳ ಮೃದು, ಹೃದಯದಿಂದ ಬಹಳ ದೊಡ್ಡವರು. ಆದರೆ ಅವರ ಜೀವನದಲ್ಲಿ ಸಂಘರ್ಷಗಳು ಬಹಳ ಬೇಗ ಬರುತ್ತವೆ. ಕಷ್ಟಗಳು ಹಿಂದಿನಿಂದ ಬರುತ್ತವೆ. ನೋವು ಮನಸ್ಸನ್ನು ಬಹಳ ಆಳವಾಗಿ ಸ್ಪರ್ಶಿಸುತ್ತದೆ. ಆದರೆ ಇಂದು ನಾನು ಹೇಳಲು ಬಂದಿರುವ ಮಾತು ಬೇರೆ ತರದ್ದು. ಇಂದು ನಾನು ಹೇಳಲು ಬಂದಿರುವ ಸುದ್ದಿ ನಿಮ್ಮ ಕಣ್ಣಲ್ಲಿ ನೀರು ತರಿಸಬಲ್ಲದು, ಆದರೆ ಅದು ಸಂತೋಷದ ಕಣ್ಣೀರು. ಆಕಾಶದಲ್ಲಿ ಗುರು ಗ್ರಹ ಇಂದು ಅದ್ಭುತ ಸ್ಥಾನದಲ್ಲಿ ನಿಂತಿದ್ದಾನೆ. ಗುರು ಎಂದರೆ ಬೃಹಸ್ಪತಿ, ಗುರು ಎಂದರೆ ಸಮೃದ್ಧಿಯ ದೇವರು, ಗುರು ಎಂದರೆ ಜ್ಞಾನ ಮತ್ತು ಐಶ್ವರ್ಯದ ಒಡೆಯ. ಈ ಗುರು ಇಂದು ನೇರವಾಗಿ ಮೀನ ರಾಶಿಯ ಮೇಲೆ ತನ್ನ ದೃಷ್ಟಿ ಹಾಕಿದ್ದಾನೆ. ಇದು ಸಾಮಾನ್ಯ ವಿಷಯ ಅಲ್ಲ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ನಡೆಯುವ ಗ್ರಹ ಸ್ಥಾನ ಪಲ್ಲಟ. 150 ವರ್ಷಗಳಿಗೊಮ್ಮೆ ಬರುವ ಈ ಅಪೂರ್ವ ಶಕ್ತಿ ಇಂದು ಮೀನ ರಾಶಿಯ ಮೇಲೆ ನೇರವಾಗಿ ಬೀಳುತ್ತಿದೆ. ಈ ಶಕ್ತಿ ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸಲಿದೆ. ಮೇಲಿನಿಂದ ಕೆಳಗೆ ಅಲ್ಲ, ಕೆಳಗಿನಿಂದ ಮೇಲಕ್ಕೆ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದೀರಿ ಅಲ್ಲವೇ? ಹಣ ಬರಲಿ ಎಂದು ಕಾಯಿದ್ದೀರಿ, ಒಂದು ಒಳ್ಳೆಯ ಅವಕಾಶ ಬರಲಿ ಎಂದು ಕಾಯಿದ್ದೀರಿ, ಮನಸ್ಸಿನ ನೆಮ್ಮದಿ ಸಿಗಲಿ ಎಂದು ಕಾಯಿದ್ದೀರಿ. ಆ ಕಾಯುವಿಕೆ ಮುಗಿಯಲಿದೆ. ಅಡೆತಡೆಗಳು ಸರಿಯಲಿವೆ, ಮುಚ್ಚಿದ ಬಾಗಿಲುಗಳು ತೆರೆಯಲಿವೆ, ತಳ್ಳಿ ಹಾಕಿದ ಕನಸುಗಳು ನನಸಾಗಲಿವೆ. ಇದು ನಾನು ಸುಮ್ಮನೆ ಹೇಳುತ್ತಿಲ್ಲ, ಇದನ್ನು ಗ್ರಹಗಳ ಚಲನೆ ಹೇಳುತ್ತಿದೆ. ಇದನ್ನು ಜ್ಯೋತಿಷ್ಯದ ಶಾಸ್ತ್ರ ಹೇಳುತ್ತಿದೆ. ಶನಿ ಗ್ರಹ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನು ತಂದಿದ್ದ ಎಂಬುದು ನನಗೆ ಗೊತ್ತು. ಶನಿ ಯಾವಾಗಲೂ ಕಷ್ಟ ಕೊಡುತ್ತಾನೆ, ಆದರೆ ಅವನು ಕೊಡುವ ಕಷ್ಟ ಶಿಕ್ಷೆ ಅಲ್ಲ, ಅದು ಪರೀಕ್ಷೆ. ಶನಿ ಪರೀಕ್ಷಿಸಿ ಪಾಸ್ ಆದ ಜನರನ್ನು ಅವನು ಸಾಮ್ರಾಟರನ್ನಾಗಿ ಮಾಡುತ್ತಾನೆ. ನೀವು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಿ. ಅದರ ಫಲ ಈಗ ಸಿಗಲಿದೆ. ಶನಿ ಈಗ ನಿಮ್ಮ ಶತ್ರು ಅಲ್ಲ, ಶನಿ ಈಗ ನಿಮ್ಮ ಮಿತ್ರ. ಆ ಮಿತ್ರ ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎಳೆಯಲಿದ್ದಾನೆ. ರಾಹು ಮತ್ತು ಕೇತು ಇಂದು ಯಾವ ಸ್ಥಾನದಲ್ಲಿ ನಿಂತಿದ್ದಾರೆ ಎಂದು ಗೊತ್ತಾ? ರಾಹು ನಿಮ್ಮ ಆದಾಯ ಭಾವದಲ್ಲಿ ನಿಂತಿದ್ದಾನೆ. ಇದರ ಅರ್ಥ ಏನು ಗೊತ್ತಾ? ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲಿದೆ. ಯಾರಿಂದ ಬರುತ್ತದೆ ಎಂದು ನಿಮಗೆ ಗೊತ್ತಿಲ್ಲ, ಎಲ್ಲಿಂದ ಬರುತ್ತದೆ ಎಂದು ನೀವು ಊಹಿಸಿರಲ್ಲ, ಆದರೆ ಅದು ಬರಲಿದೆ. ರಾಹು ಯಾವಾಗಲೂ ಅನಿರೀಕ್ಷಿತ ಫಲ ಕೊಡುತ್ತಾನೆ. ಇಂದು ಆ ಅನಿರೀಕ್ಷಿತ ಫಲ ನಿಮ್ಮ ಜೀವನದ ಬಾಗಿಲಲ್ಲಿ ನಿಂತಿದೆ. ಕೇತು ನಿಮ್ಮ ಆಧ್ಯಾತ್ಮಿಕ ಭಾವವನ್ನು ಬಲಪಡಿಸುತ್ತಿದ್ದಾನೆ. ನಿಮ್ಮ ಒಳ ಮನಸ್ಸನ್ನು ಜಾಗ್ರತೆ ಮಾಡುತ್ತಿದ್ದಾನೆ. ನಿಮ್ಮ 6ನೇ ಇಂದ್ರಿಯ ತೀಕ್ಷ್ಣವಾಗಲಿದೆ. ಈ ಗ್ರಹ ಸಂಚಾರ ನಿಮ್ಮ ಹಣ ಭಾವದ ಮೇಲೆ ಎಷ್ಟು ಪ್ರಬಲ ಪ್ರಭಾವ ಹಾಕುತ್ತಿದೆ ಎಂಬುದನ್ನು ನಾನು ಒಂದೊಂದಾಗಿ ಹೇಳುತ್ತೇನೆ. ಆದರೆ ಮೊದಲು ಒಂದು ಮಾತು ಕೇಳಿ. ನೀವು ಕಷ್ಟ ಅನುಭವಿಸಿದ್ದೀರಿ, ನೀವು ಸಂಕಟಪಟ್ಟಿದ್ದೀರಿ, ನೀವು ಒಬ್ಬರೇ ಕಣ್ಣೀರು ಹಾಕಿದ್ದೀರಿ. ಆ ಕಣ್ಣೀರು ವ್ಯರ್ಥ ಆಗಿಲ್ಲ. ಪ್ರತಿ ಕಣ್ಣೀರ ಹನಿ ಮೇಲಿನ ದೇವರ ಹತ್ತಿರ ತಲುಪಿದೆ. ಅದಕ್ಕೆ ಉತ್ತರ ಈಗ ಬರಲಿದೆ. ಅದಕ್ಕೆ ಉತ್ತರ ಹಣದ ರೂಪದಲ್ಲಿ ಬರಲಿದೆ, ಅವಕಾಶದ ರೂಪದಲ್ಲಿ ಬರಲಿದೆ, ಸಂತೋಷದ ರೂಪದಲ್ಲಿ ಬರಲಿದೆ. அடுத்த 15 ನಾಳುಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಅಚ್ಚರಿಯ ಬದಲಾವಣೆ ಬರಲಿದೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಲ್ಲದ ಹಣ ಇರುವಂತಾಗಲಿದೆ. ನೀವು ಯೋಚಿಸಿದ್ದ ಆರ್ಥಿಕ ಯೋಜನೆ ಫಲ ಕೊಡಲಿದೆ. ತಡೆ ಹಿಡಿದ ವ್ಯಾಪಾರ ಚುರುಕಾಗಲಿದೆ. ನಿಂತ ನೀರಿನಂತಿದ್ದ ಹಣದ ಹರಿವು ಮತ್ತೆ ಚಲಿಸಲಿದೆ. ಈ ಕಾಲ ನಿಮ್ಮ ಸಾಲ ತೀರಿಸಲು ಸಹಕಾರಿಯಾಗಲಿದೆ. ದೀರ್ಘ ದಿನಗಳಿಂದ ಬಾಕಿ ಉಳಿದ ಹಣ ನಿಮ್ಮ ಕೈ ಸೇರಲಿದೆ. அடுத்த 30 ನಾಳುಗಳ ಗ್ರಹ ಸ್ಥಿತಿ ನಿಮ್ಮ ವೃತ್ತಿ ಜೀವನದಲ್ಲಿ ಕ್ರಾಂತಿ ತರಲಿದೆ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರೋ ಆ ಕ್ಷೇತ್ರದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗಲಿದೆ. ನಿಮ್ಮ ಮೇಲ್ಗಡೆ ಇರುವ ಜನ ನಿಮ್ಮನ್ನು ಗಮನಿಸಲು ಶುರು ಮಾಡಲಿದ್ದಾರೆ. ಉನ್ನತ ಹುದ್ದೆ ಬರಬಹುದು, ವೇತನ ಹೆಚ್ಚಳ ಬರಬಹುದು, ಬೇರೆ ಸಂಸ್ಥೆಯಿಂದ ಆಮಂತ್ರಣ ಬರಬಹುದು. ಇದೆಲ್ಲ ಸಾಧ್ಯ, ಏಕೆಂದರೆ ಗ್ರಹಗಳು ನಿಮ್ಮ ಪರವಾಗಿ ನಿಂತಿವೆ. ವ್ಯಾಪಾರ ಮಾಡುವ ಮೀನ ರಾಶಿಯವರಿಗೆ ಇದು ಬಂಗಾರದ ಕಾಲ. ನೀವು ಹಾಕಿದ ಬಂಡವಾಳ ಇನ್ನು ಫಲ ಕೊಡಲು ಶುರು ಮಾಡುತ್ತದೆ. ನಿಮ್ಮ ವ್ಯಾಪಾರ ವಿಸ್ತರಿಸುವ ಅವಕಾಶ ಬರಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹೊಸ ಒಪ್ಪಂದಗಳು ಸ್ಥಾಪಿತ ಆಗಲಿವೆ. ಎಷ್ಟೋ ದಿನಗಳಿಂದ ನಿಮ್ಮ ಬೆನ್ನಿಗೆ ನಿಂತ ಹಳೆಯ ಮಿತ್ರ ಅಥವಾ ಸಂಬಂಧಿ ನಿಮ್ಮ ವ್ಯಾಪಾರಕ್ಕೆ ದೊಡ್ಡ ಕೊಡುಗೆ ನೀಡಲಿದ್ದಾರೆ. ಅದನ್ನು ನಿರಾಕರಿಸಬೇಡಿ, ಅದನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸಿ. ಹಣ ಬರುತ್ತಿದೆ ಎಂಬ ಮಾತು ಸಂತೋಷ ತರುತ್ತದೆ ಅಲ್ಲವೇ? ಆದರೆ ಹಣ ಮಾತ್ರ ಜೀವನ ಅಲ್ಲ ಎಂಬುದು ಮೀನ ರಾಶಿಯ ಜನರಿಗೆ ಚೆನ್ನಾಗಿ ಗೊತ್ತು. ಅವರಿಗೆ ಪ್ರೀತಿ ಬೇಕು, ಆಪ್ತತೆ ಬೇಕು, ಯಾರಾದರೂ ಒಳ್ಳೆಯ ಮಾತು ಆಡಲಿ ಎಂದು ಬೇಕು. ಆ ಆಸೆ ಕೂಡ ಈ ಕಾಲದಲ್ಲಿ ಪೂರ್ಣವಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಇದ್ದ ತಿಕ್ಕಾಟ ನಿಲ್ಲಲಿದೆ. ಮನೆಯಲ್ಲಿ ಶಾಂತಿ ತುಂಬಲಿದೆ. ನೀವು ಯಾರ ಮೇಲೆ ಕೋಪ ಇಟ್ಟುಕೊಂಡಿದ್ದೀರೋ ಅವರ ಜೊತೆ ಸಂಬಂಧ ಸರಿ ಆಗಲಿದೆ. ತಪ್ಪು ತಿಳಿದ ಜನ ಮತ್ತೆ ನಿಮ್ಮ ಹತ್ತಿರ ಬರಲಿದ್ದಾರೆ.
ಪ್ರೀತಿ ಜೀವನದ ವಿಷಯದಲ್ಲಿ ಮಾತಾಡಬೇಕಾದರೆ ಮೀನರಾಶಿಯ ಜನರ ಹೃದಯ ಬಹಳ ಪ್ರೀತಿಯಿಂದ ತುಂಬಿರುತ್ತದೆ. ಆದರೆ ಅವರ ಪ್ರೀತಿಗೆ ಸರಿಯಾದ ಮೌಲ್ಯ ಸಿಗುವುದಿಲ್ಲ ಎಂದು ನೋವು ಅನುಭವಿಸಿದ್ದೀರಿ. ಈ ಕಾಲದಲ್ಲಿ ಆ ಸ್ಥಿತಿ ಬದಲಾಗಲಿದೆ. ಪ್ರೀತಿಸುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು ಅಥವಾ ಈಗಾಗಲೇ ಜೀವನದಲ್ಲಿ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ತನ್ನ ಮನಸ್ಸು ಹೇಳಬಹುದು. ಮದುವೆಯ ವಿಷಯ ನಡೆಯುತ್ತಿದ್ದ ಜನರಿಗೆ ಶುಭ ಸಮಾಚಾರ ಬರಲಿದೆ. ಅಡ್ಡಿ ಆತಂಕ ಸರಿಯಲಿವೆ. ಮಂಗಳ ಕಾರ್ಯ ಮುಂದೆ ಹೋಗಲಿದೆ. ಈಗ ಮೊದಲ ಕಟ್ಟ ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ. அடுத்த 7 ನಾಳ್ಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಫೋನ್ ಕರೆ ಬರಬಹುದು ಅಥವಾ ಒಂದು ಅಚ್ಚರಿಯ ಸಂದೇಶ ಬರಬಹುದು. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಯಿಸಬಲ್ಲ ಮಾಹಿತಿ ಆಗಿರಬಹುದು. ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಅಸಾಧಾರಣ ಅವಕಾಶ ಕೊಂಡು ಬರಲಿದ್ದಾರೆ. ಆ ಕ್ಷಣ ಬಂದಾಗ ಹಿಂದೆ ಸರಿಯಬೇಡಿ, ಅನುಮಾನ ಪಡಬೇಡಿ. ಆ ಅವಕಾಶ ಹಿಡಿಯಿರಿ, ಏಕೆಂದರೆ ಅದನ್ನು ಗ್ರಹಗಳು ಕಳಿಸಿದ್ದಾರೆ. ಎರಡನೇ ಕಟ್ಟ ಇನ್ನೂ ಶಕ್ತಿಶಾಲಿ. அடுத்த 7 ನಾಳ್ಗಳ ಒಳಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಮೂಡಲಿದೆ. ಆ ಆಲೋಚನೆ ನಿಮ್ಮನ್ನು ಮಧ್ಯರಾತ್ರಿ ಎಚ್ಚರ ಮಾಡಬಹುದು. ಆ ಆಲೋಚನೆ ನಿಮ್ಮ ನಿದ್ದೆ ಕಸಿದುಕೊಳ್ಳಬಹುದು. ಆ ಆಲೋಚನೆ ಒಂದು ವ್ಯಾಪಾರ ಯೋಜನೆ ಆಗಿರಬಹುದು, ಒಂದು ಹೊಸ ಕೆಲಸ ಆಗಿರಬಹುದು, ಒಂದು ಹೊಸ ಮಾರ್ಗ ಆಗಿರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಗ್ರಹಗಳ ಸ್ಪರ್ಶ, ಅದು ದೇವರ ಸೂಚನೆ. ಅದನ್ನು ಮಾಡಿ ನೋಡಿ. ಮೂರನೇ ಕಟ್ಟ ಬಹಳ ನಾಟಕೀಯ ಆಗಿರುತ್ತದೆ. அடுத்த 14 ನಾಳ್ಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಬಹಳ ಹಳೆಯ ಹಣ ತೀರಲಿದೆ. ಯಾರೋ ಒಬ್ಬರು ನಿಮಗೆ ಕೊಡಬೇಕಾದ ಹಣ, ನಿಮಗೆ ಮಾಡಬೇಕಾದ ಉಪಕಾರ, ನಿಮಗೆ ಕೊಡಬೇಕಾದ ನ್ಯಾಯ, ಅದು ಈ ಕಾಲದಲ್ಲಿ ನಡೆಯಲಿದೆ. ನ್ಯಾಯ ಕಾಲದಲ್ಲಿ ಬರದಿದ್ದರೆ ತಡವಾಗಿ ಬರುತ್ತದೆ, ಆದರೆ ಬರದೇ ಇರಲ್ಲ. ಆ ಸಮಯ ಈಗ ಬಂದಿದೆ. ನೀವು ಕಷ್ಟಪಟ್ಟದ್ದಕ್ಕೆ ಫಲ ಸಿಗಲಿದೆ. ನೀವು ನಂಬಿಕೆ ಇಟ್ಟದ್ದಕ್ಕೆ ಬಹುಮಾನ ಸಿಗಲಿದೆ. ಆರೋಗ್ಯದ ವಿಷಯ ಕೇಳಿ. ಮೀನ ರಾಶಿಯ ಜನರಿಗೆ ಆರೋಗ್ಯ ವಿಷಯದಲ್ಲಿ ಈ ಕಾಲ ಮಿಶ್ರ ಫಲ ಕೊಡಲಿದೆ. ಒಂದು ಕಡೆ ದೇಹ ಶಕ್ತಿ ಹೆಚ್ಚಾಗಲಿದೆ, ಮನಸ್ಸು ಉತ್ಸಾಹದಿಂದ ತುಂಬಲಿದೆ. ಆದರೆ ಇನ್ನೊಂದು ಕಡೆ ನಿದ್ದೆ ಕಡಿಮೆಯಾಗಬಹುದು, ತಲೆನೋವು ಬರಬಹುದು. ಇದಕ್ಕೆ ಕಾರಣ ಮನಸ್ಸಿನ ಅತಿಯಾದ ಓಟ. ಬಹಳ ಯೋಚನೆ ಮಾಡಬೇಡಿ, ಕೆಟ್ಟ ಯೋಚನೆಗೆ ಸ್ಥಳ ಕೊಡಬೇಡಿ. ಪ್ರಾಣಾಯಾಮ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಯ ಮೌನದಲ್ಲಿ ಕಳೆಯಿರಿ. ಆ ಮೌನ ನಿಮ್ಮ ದೇಹ ಮತ್ತು ಮನಸ್ಸನ್ನು ಗುಣಪಡಿಸುತ್ತದೆ. ವಿದ್ಯಾಭ್ಯಾಸ ಮಾಡುವ ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಕಾಲ. ನಿಮ್ಮ ಬುದ್ಧಿ ತೀಕ್ಷ್ಣ ಆಗಲಿದೆ. ಓದಿದ್ದು ನೆನಪಿನಲ್ಲಿ ಉಳಿಯಲಿದೆ. ಪರೀಕ್ಷೆಯಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಅಂಕ ಬರಬಹುದು. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ಜನರಿಗೆ ಶುಭ ಸಮಾಚಾರ ಬರಬಹುದು. ವಿದೇಶ ವ್ಯಾಸಂಗದ ಕನಸು ಕಾಣುವ ಜನರಿಗೆ ಅದರ ದ್ವಾರ ಈ ಕಾಲದಲ್ಲಿ ತೆರೆಯಲಿದೆ. ಆ ಕನಸನ್ನು ಬಿಡಬೇಡಿ, ಅದು ನನಸಾಗಲಿದೆ. ವಿದೇಶ ಪ್ರಯಾಣ ಮಾಡಲು ಆಸೆ ಇರುವ ಜನರಿಗೆ ಈ ಕಾಲ ಅನುಕೂಲ. ವಿದೇಶ ವಿಸಾ ಪ್ರಕ್ರಿಯೆ ಸರಾಗ ಆಗಲಿದೆ. ವಿದೇಶದಲ್ಲಿ ಇರುವ ಸಂಬಂಧಿಗಳ ಸಂಪರ್ಕ ಮರಳಿ ಆಗಲಿದೆ. ವಿದೇಶ ಕೆಲಸಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದ ಜನರಿಗೆ ಒಳ್ಳೆಯ ಸುದ್ದಿ ಬರಬಹುದು. ಈ ಗ್ರಹ ಸ್ಥಿತಿ ವಿದೇಶ ಸಂಬಂಧಿ ವಿಷಯಗಳಿಗೆ ಬಹಳ ಶಕ್ತಿ ಕೊಡುತ್ತಿದೆ. ಪ್ರಯಾಣ ಮಾಡಬೇಕಾದ ಕಾಲ ಬಂದಾಗ ಹಿಂದೆ ಸರಿಯಬೇಡಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಮಾತಾಡಬೇಕಾದರೆ ಮೀನರಾಶಿ ಎಂದರೆ ಆಧ್ಯಾತ್ಮ. ಈ ರಾಶಿ ಮೋಕ್ಷಕ್ಕೆ ಹತ್ತಿರ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ಕಾಲದಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಗೃತ ಆಗಲಿದೆ. ನೀವು ಮಾಡುವ ಪ್ರಾರ್ಥನೆ ತ್ವರಿತವಾಗಿ ಫಲ ಕೊಡಲಿದೆ. ನೀವು ಕೇಳಿದ ಪ್ರತಿ ಆಸೆ ಮೇಲಿನ ದೇವರ ಕಿವಿಗೆ ಬೇಗ ತಲುಪಲಿದೆ. ಧ್ಯಾನ ಮಾಡಿ, ಮಂತ್ರ ಜಪಿಸಿ, ದೇವರ ನಾಮಸ್ಮರಣೆ ಮಾಡಿ. ಈ ಕಾಲ ಅದಕ್ಕೆ ಬಹಳ ಶುಭ. ಈ ಕಾಲದಲ್ಲಿ ನೀವು ಕೆಲವು ಎಚ್ಚರಿಕೆ ತೆಗೆದುಕೊಳ್ಳಬೇಕು. ಯಾರನ್ನಾದರೂ ಸುಲಭವಾಗಿ ನಂಬಬೇಡಿ. ನಿಮ್ಮ ಹಣದ ವ್ಯವಹಾರ ತಿಳಿಯದ ಜನರ ಮುಂದೆ ಹೇಳಬೇಡಿ. ನಿಮ್ಮ ಯೋಜನೆ ಪ್ರಾರಂಭ ಆಗುವ ಮೊದಲೇ ಎಲ್ಲರ ಮುಂದೆ ಹರಡಬೇಡಿ. ಕೆಟ್ಟ ಕಣ್ಣಿನ ಜನ ಎಲ್ಲ ಕಡೆ ಇರುತ್ತಾರೆ. ನಿಮ್ಮ ಯಶಸ್ಸು ನಿಮ್ಮ ಕೈ ತಲುಪಿದ ನಂತರ ಹೇಳಿ. ಜಾಸ್ತಿ ಸಾಲ ಮಾಡಬೇಡಿ. ಹಣ ಖರ್ಚು ಮಾಡುವಾಗ ಎಚ್ಚರಿಕೆ ಇರಲಿ. ಈ ಕಾಲ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಬಹಳ ಮುಖ್ಯ, ಆದ್ದರಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಪರಿಹಾರ ಮತ್ತು ಉಪಾಯ ಹೇಳಲೇಬೇಕು. ಗುರುವಾರ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಗೋಮಾತೆಗೆ ಹಸಿ ಹುಲ್ಲು ಕೊಡಿ, ಬ್ರಾಹ್ಮಣ ಭೋಜನ ಮಾಡಿ. ಶನಿ ಪ್ರದೋಷ ದಿನ ಶನಿ ಮಹಾರಾಜನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ. ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ಅಷ್ಟೋತ್ತರ ಪಾರಾಯಣ ಮಾಡಿ. ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿ ಆಭರಣ ಮನೆಯಲ್ಲಿ ಇರಿಸಿಕೊಳ್ಳಿ. ರಾಹು ಕಾಲದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಬಡವರಿಗೆ ಅನ್ನದಾನ ಮಾಡಿ, ಅದು ನಿಮ್ಮ ಗ್ರಹ ದೋಷ ನಿವಾರಣೆ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ನೆಡಿ, ಅದಕ್ಕೆ ಪ್ರತಿದಿನ ನೀರು ಹಾಕಿ. ತುಳಸಿ ಅರ್ಚನೆ ಮಾಡಿ. ಮೀನ ರಾಶಿಯ ಆರಾಧ್ಯ ದೇವತೆ ವಿಷ್ಣು ಮತ್ತು ಲಕ್ಷ್ಮಿ. ಈ ದಂಪತಿಗೆ ಪ್ರಾರ್ಥನೆ ಮಾಡಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ಪರಿಹಾರಗಳನ್ನು ನಿಷ್ಠೆಯಿಂದ ಮಾಡಿದರೆ ಗ್ರಹಗಳ ಶಕ್ತಿ ನಿಮ್ಮ ಕಡೆ ಸಂಪೂರ್ಣ ತಿರುಗಲಿದೆ. ನಿಮ್ಮ ಜೀವನ ಶ್ರೀಮಂತ ಆಗಲಿದೆ. ಕೆಲಸ ಮಾಡುವ ಜನರಿಗೆ ಇನ್ನೊಂದು ಮಾತು ಹೇಳಬೇಕು. ನಿಮ್ಮ ಕೆಲಸದ ಸ್ಥಳದಲ್ಲಿ ಇದ್ದ ಶತ್ರುಗಳು ಈ ಕಾಲದಲ್ಲಿ ಶಾಂತ ಆಗಲಿದ್ದಾರೆ. ನಿಮ್ಮ ಮೇಲಿನ ಜನ ನಿಮ್ಮ ಕೆಲಸ ಗಮನಿಸಲಿದ್ದಾರೆ. ನೀವು ದೀರ್ಘ ದಿನಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದರ ಫಲ ಈ ಕಾಲದಲ್ಲಿ ಸಿಗಲಿದೆ.
ಬಡ್ತಿ ಬರಬಹುದು, ಬೋನಸ್ ಬರಬಹುದು, ಮೆಚ್ಚುಗೆ ಬರಬಹುದು. ನಿಮ್ಮ ಸಹೋದ್ಯೋಗಿಗಳ ಜೊತೆ ಸಂಬಂಧ ಸುಧಾರಿಸಲಿದೆ. ಹಿಂದೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ ಜನ ಈ ಕಾಲದಲ್ಲಿ ನಿಮ್ಮ ಮೌಲ್ಯ ಅರಿಯಲಿದ್ದಾರೆ. ಅಡ್ಡ ನಿಂತ ಜನರ ಬಗ್ಗೆ ನಿಮಗೆ ಒಂದು ಮಾತು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಪ್ರಗತಿಗೆ ಅಡ್ಡ ನಿಂತಿದ್ದಾರೆ ಎಂಬ ಸಂಶಯ ನಿಮ್ಮ ಮನಸ್ಸಿನಲ್ಲಿ ಇದ್ದಿರಬಹುದು. ಆ ವ್ಯಕ್ತಿ ಈ ಕಾಲದಲ್ಲಿ ದೂರ ಆಗಲಿದ್ದಾರೆ. ನಿಮ್ಮ ದಾರಿ ಖಾಲಿ ಆಗಲಿದೆ. ತಡೆ ಸರಿದ ನಂತರ ನೀವು ಓಡುವ ವೇಗ ಎಷ್ಟಿರುತ್ತದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಆ ಕ್ಷಣಕ್ಕಾಗಿ ತಯಾರಾಗಿ ಇರಿ. ಮನೆ ಮತ್ತು ಭೂಮಿ ಸಂಬಂಧಿ ವಿಷಯಗಳಲ್ಲಿ ಈ ಕಾಲ ಶುಭ. ಹೊಸ ಮನೆ ಕಟ್ಟಲು ಅಥವಾ ಕೊಳ್ಳಲು ಯೋಚಿಸುತ್ತಿದ್ದ ಜನರಿಗೆ ಶುಭ ಸಮಾಚಾರ ಬರಬಹುದು. ಭೂಮಿ ವ್ಯವಹಾರ ಸರಿಯಾಗಲಿದೆ. ಹಳೆಯ ಆಸ್ತಿ ವಿವಾದ ಮುಗಿಯಲಿದೆ. ಮನೆ ನವೀಕರಣ ಮಾಡಲು ಉದ್ದೇಶ ಇದ್ದರೆ ಈ ಕಾಲ ಒಳ್ಳೆಯದು. ಮನೆಯ ಪರಿಸರ ಸುಧಾರಿಸಲಿದೆ. ಮನೆಯ ಜನರ ಮಧ್ಯ ಆನಂದ ಹೆಚ್ಚಾಗಲಿದೆ. ಈ ಇಡೀ ಕಾಲದಲ್ಲಿ 100% ನಡೆಯಲಿರುವ ಒಂದು ಅದ್ಭುತ ಘಟನೆ ಇದೆ. ನೀವು ಎಷ್ಟೋ ದಿನಗಳಿಂದ ಕೇಳಿ ಸುಸ್ತಾದ ಒಂದು ಮಹತ್ವದ ಸಂಗತಿ. ಅದು ಹೇಗೋ ಅಲ್ಲ, ಈ ಕಾಲದಲ್ಲಿ ಖಂಡಿತ ಆಗಿ ತೀರುತ್ತದೆ. ಹಣ ಬಂದರೂ ಬರಬಹುದು, ಮನೆ ಸಮಸ್ಯೆ ಪರಿಹಾರ ಆದರೂ ಆಗಬಹುದು, ಆರೋಗ್ಯ ಸುಧಾರಿಸಬಹುದು. ಆದರೆ ಒಂದು ಒಳ್ಳೆಯ ಘಟನೆ ಖಂಡಿತ ನಡೆಯಲಿದೆ. ಅದಕ್ಕಾಗಿ ನೀವು ತಯಾರಾಗಿ ಇರಿ. ಮನಸ್ಸನ್ನು ಸಕಾರಾತ್ಮಕ ಇಟ್ಟುಕೊಳ್ಳಿ. ಮೀನ ರಾಶಿಯ ಮಿತ್ರರೇ, ನಿಮ್ಮ ಜೀವನ ಒಂದು ಸುಂದರ ನದಿಯಂತೆ. ನದಿ ಕೆಲವೊಮ್ಮೆ ಬಂಡೆಗಳ ಮಧ್ಯ ಸಿಕ್ಕಿಕೊಳ್ಳುತ್ತದೆ, ಆದರೆ ಅದು ನಿಲ್ಲಲ್ಲ. ದಾರಿ ಮಾಡಿಕೊಂಡು ಮುಂದೆ ಹೋಗುತ್ತದೆ. ನೀವು ಕೂಡ ಹಾಗೆ. ಎಷ್ಟೇ ಕಷ್ಟ ಬಂದರೂ ನೀವು ಮುಂದೆ ಹೋಗುತ್ತೀರಿ, ನೀವು ನಿಲ್ಲಲ್ಲ. ಆ ಎಲ ನಿಮ್ಮ ಶಕ್ತಿ, ಆ ನಂಬಿಕೆ ನಿಮ್ಮ ಆಧಾರ. ಗ್ರಹಗಳು ಅದನ್ನು ಗಮನಿಸಿ ನಿಮ್ಮ ಕಡೆ ತಿರುಗಿವೆ. ನಿಮ್ಮ ಜೀವನದ ಕತ್ತಲೆ ಮುಗಿಯಲಿದೆ, ಬೆಳಕು ಬರಲಿದೆ. ನೀವು ಅಳುತ್ತ ರಾತ್ರಿ ಕಳೆದ ದಿನಗಳಿಗೆ ವಿದಾಯ ಹೇಳಿ. ಒಂದು ಹೊಸ ಬೆಳಗು ನಿಮ್ಮ ಬಾಗಿಲಲ್ಲಿ ನಿಂತಿದೆ. ಆ ಬೆಳಗನ್ನು ಸ್ವಾಗತಿಸಲು ಮನಸ್ಸನ್ನು ತೆರೆಯಿರಿ. ನಿಮ್ಮ ಮೇಲೆ ದೇವರ ಕೃಪೆ ಎಂದಿಗೂ ನಿಲ್ಲಲ್ಲ. ನೀವು